ವಿಧಾನಸಭೆ ಅಧಿವೇಶನ 15ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವಿವತ್ತು ಪ್ರಮುಖವಾದಂತ ನಮ್ಮ ವಿಧಾನ ಪರಿಷತ್ತಿನ ಪ್ರಮುಖರ ಸಭೆಯನ್ನ ನಾನು ಕರೆದಿದ್ದೀನಿ. ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಬಂದಿದ್ರು. ಇದ್ರಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಹೋರಾಟ ಹೇಗಿರ್ಬೇಕು, ಯಾವ್ಯಾವ ಅಜೆಂಡಾದ ಮೇಲೆ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ರಿ. ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ, ಅದರ ಬಗ್ಗೆ ನಿಲುವಳಿ ಸೂಚನೆಯನ್ನ ನಾವು ಮಂಡನೆ ಮಾಡ್ತಾ ಇದ್ದೀರಿ. ಅದೇ ರೀತಿ ಮೂಡಾದಲ್ಲಿ ಆಗಿರುವಂತ ಸ್ವತಃ ಮುಖ್ಯಮಂತ್ರಿಗಳೇ ಭಾಗಿಯಾಗಿರ್ತಕ್ಕಂಥ ದೊಡ್ಡ ಹಗರಣ, ಸೈಟ್ಗಳ ಹಗರಣ, ಅದನ್ನು ಕೂಡ ನಾವು ನಿಲುವಳಿ ಸೂಚನೆಯನ್ನ ತಗೊಂತಾ ಇದ್ರಿ. ಮತ್ತೆ ವಿಶೇಷವಾಗಿ ಡೆಂಗ್ಯೂ, ಕಾಲರಾ, ಜಿಂಕಾ ವೈರಸ್ ಇವೆಲ್ಲ ಕೂಡ ಇಡೀ ಜಿಂಕಾ ವೈರಸ್ ಇಷ್ಟನ್ನು ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ವಿಜೃಂಭಿಸ್ತಾ ಇದೆ. ಆದ್ರೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಈಗಾಗಲೇ ಸುಮಾರು 10,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲೆ ಆದ್ರೂ ಕೂಡ ಇನ್ನು ಸರ್ಕಾರ ಈ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಬೇಕು ಅಂತ ನಾವೇನು ಆಗ್ರಹ ಮಾಡಿಲ್ಲ. ಅದಕ್ಕೆ ಇನ್ನೂ ಅವ್ರೇನು ತಲೆನೇ ಕೆಡ್ಸ್ಕೊಂಡಿಲ್ಲ. ಅಂದ್ರೆ ಆರಾಮಾಗಿದ್ದಾರೆ ಅವರು. ಅದರ ವಿರುದ್ಧನ ಮಾಡ್ತೀರಿ. ಅದೇ ರೀತಿ ರೈತರ ಆತ್ಮಹತ್ಯೆ ಪ್ರಕರಣ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ. ಈಗ 1130ಕ್ಕೆ ಮುಟ್ಟಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಿತ್ತನೆ ಬೀಜ ಅದನ್ನ ಬೆಲೆ ಏರಿಕೆ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಎಲ್ಲ ಕಡೆ ಕೊಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ. ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಮತ್ತೆ SLC ಪರೀಕ್ಷೆಯಲ್ಲಿ ಫಲಿತಾಂಶಕ್ಕೆ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡುವಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಮತ್ತೆ ಬೆಲೆ ಏರಿಕೆ ಅಂತೂ ದೊಡ್ಡ ಒಂದು ಆಘಾತ. ಮತ್ತು ಬಡ್ಜೆಟ್ ಅಲ್ಲಿ ಯಾವ್ಯಾವ ನಿಗಮಕ್ಕೆ ಹಣ ಕೊಡಬೇಕಾಯ್ತು ಆ ನಿಗಮಕ್ಕೆ ಹಣವನ್ನೆಲ್ಲ ಕಟ್ ಮಾಡಿದ್ದಾರೆ. ಇಲಾಖೆಗಳಿಗೂ ಕಟ್ ಮಾಡಿದ್ದಾರೆ. ಒಂದ್ ರೀತಿ ಈ ಸರ್ಕಾರ ಪಾಪರ್ ಆಗಿದೆ. ಈ ಪಾಪರ್ ಆಗಿರುವಂತ ಸರ್ಕಾರ ಮತ್ತು ಹಾಲಿನ ಸಬ್ಸಿಡಿ ಏನ್ ಕೊಡ್ಬೇಕಾಯ್ತು 900 ಕೋಟಿ, ಇದುವರೆಗೂ 9 ತಿಂಗಳು 10 ತಿಂಗಳಾದ್ರೂ ಕೊಟ್ಟಿಲ್ಲ. ಈ ತರದ ದೊಡ್ಡ ಈ ಅಧಿವೇಶನಕ್ಕೆ ಏನು ಅಂತ ಹೇಳಿದ್ರೆ ಸರ್ಕಾರ ಮಾಡಿರೋ ತಪ್ಪುಗಳು ಯಾವ ರೀತಿ. ಈ ಕಂಸ ಇದಾನಲ್ಲ, ಅವ್ರಿಗೆ ದೇವರು ವರ ಕೊಟ್ಟಿದ್ದ, 100 ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತೀನಿ, 101 ಆದ್ಮೇಲೆ ಬಲಿ ಕೊಡ್ತೀನಿ ಅಂತ. ಹಂಗೆ ಈ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಈ ತರ 100 ತಪ್ಪುಗಳನ್ನ, 100 ಹಗರಣಗಳನ್ನ, ಲೂಟಿಯನ್ನ, ಶಿಶುಪಾಲ ತಪ್ಪುಗಳೆಲ್ಲ ಹಂಗೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಕೂಡ ಶಿಶುಪಾಲನ ರೀತಿಯಾಗಿ ನಿಂತಿದೆ. ಇವತ್ತು ಜನಕ್ಕೆ ಹೇಳಿದ್ದೇನು ಮಾಡಿದ್ದೇನು. ಜನಕ್ಕೆ ಹೇಳಿದ್ರು ನಾವು ಬೆಲೆ ಏರಿಕೆಯನ್ನ ಮಾಡೋದೇ ಇಲ್ಲ, ಪೆಟ್ರೋಲ್ ರೈಸ್ ಮಾಡೋದಲ್ಲ, ಡೀಸೆಲ್ ಮಾಡಲ್ಲ, ಬೆಲೆ ಏರಿಕೆಯನ್ನ ಮಾಡಲ್ಲ, ಫ್ರೀ ಕೊಡ್ತೀನಿ ಅಂದ್ರು. ಈಗ ಫ್ರೀಗುನು ಡಿಸ್ಕೌಂಟ್. ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ BPL ಕಾರ್ಡ್ಗೂ 40-50 ಲಕ್ಷ ಕಟ್ಟಿ ಸರ್. BPL ಕಾರ್ಡ್ ಇದೆಯಲ್ಲ ಅದರಲ್ಲೂ ಕಟ್ಟು. ಅಂದ್ರೆ ಈಗ ಫ್ರೀನ ಕೊಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೆ ಇಮಿಡಿಯೇಟ್ ಆದಿ ಹುಡುಕಿರುವಂತದ್ದು ಈಗ BPL ಅಲ್ಲೂ ಕಟ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅಂದ್ರೆ ಒಂದ್ ರೀತಿ ಸರ್ಕಾರ ದಿವಾಳಿ ಆಗಿರೋದು ಸ್ಪಷ್ಟವಾಗಿ ಆಗ್ತಾ ಇದೆ. ಮೇಜರ್ ಆಗಿ ನಾವು ವಾಲ್ಮೀಕಿ ಮತ್ತು ಮೂಡ ಹಗರಣ ಬಹಳ ಸುಮಾರು 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ವಾಲ್ಮೀಕಿ ಮತ್ತು ಮೂಡ ಹಗರಣ ಬಗ್ಗೆ 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರಿ. ವಾಲ್ಮೀಕಿ ನಿಗಮದು ಫಸ್ಟ್ ಮತ್ತು ಮೂಡಾದು ಸೆಕೆಂಡ್ ತಗೊಂತಾ ಇದ್ದೀರಿ. ಇದಕ್ಕೋಸ್ಕರ ವಿಧಾನಸಭೆ ಒಳಗಡೆ ಹೇಗೆ ಹೋರಾಟ ಮಾಡಬೇಕು, ಹೊರಗಡೆ ಹೇಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಸವಿಸ್ತಾರವಾದಂತ ಚರ್ಚೆ ಆಗಿದೆ.